ಶಿವಕುಮಾರ್ 100 ಕೋಟಿ ಆಫರ್ ಮಾಡಿದ್ರು, 5 ಕೋಟಿ ಅಡ್ವಾನ್ಸ್ ಆಗಿ ಯಾವುದೋ ಕ್ಲಬ್ಬಲ್ಲಿ ಕೊಡೋದಕ್ಕೆ ಬಂದ್ರು ಅಂತ ದೇವರಾಜೇಗೌಡರು ಮಾಡಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ 5 ಕೋಟಿ ಯಾವುದೋ ಕ್ಲಬ್ಬಲ್ಲಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ, ಹಾಗಾದ್ರೆ ಸಿಸಿಟಿವಿ ತೆಗೆಸಿ ಅಂತ ಪ್ರಿಯಾಂಕ್ ಖರ್ಗೆ ಸವಾಲೆತ್ತಿದ್ದಾರೆ. ಎಷ್ಟು ಚೀಲದಲ್ಲಿ ಹಣ ಹೋಯ್ತು, ಎಷ್ಟು ಟೆಂಪೋದಲ್ಲಿ ಹಣ ಹೋಯ್ತಾ, ಸಿಸಿಟಿವಿ ಫುಟೇಜು, ಆಡಿಯೋ ರೆಕಾರ್ಡು, ಡಾಕ್ಯುಮೆಂಟು ಇದೆಯಾ? ವ್ಯಾನ್ನಲ್ಲಿ ಕೂತು ಏನೋ ಹೇಳಿ ಓಡಿ ಹೋದ್ರೆ ಸಾಕ್ಷಿ ಆಗತ್ತಾ? ಅದು ವ್ಯಾನಲ್ಲಿ ಕೂತ್ಕೊಂಡು ಮಾಧ್ಯಮದ ಮುಂದೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಓಡಿ ಹೋಗ್ಬಿಟ್ರೆ ಸಾಕ್ಷಿ ಆಗೋದಿಲ್ಲ ಅದು ಅಂತ ಬಿಜೆಪಿ ಮುಖಂಡ ದೇವರಾಜೇಗೌಡರ ಆರೋಪಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಸಿಟಿವಿ ತೆಗ್ಸಂಡ್ ಬಿಡ್ರಿ ಅಂತ. ಸಿಸಿಟಿವಿ ಇದೆಯಲ್ವಾ, 5 ಕೋಟಿ ಕೊಡೋದಕ್ಕೆ ಬಂದಿದ್ದಲ್ವಾ, ಯಾವ ಟೆಂಪೋದಲ್ಲಿ ಕೊಟ್ಟಿದ್ದ, ಚೀಲದಲ್ಲಿ ತಗೊಂಬಂದಿದ್ರ ನೋಡೋಣ, ಸಿಸಿಟಿವಿ ತೆಗೆಯೋಣ ಅಂತ ಪ್ರಿಯಾಂಕ್ ಖರ್ಗೆ ಸವಾಲೆತ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ದೇವರಾಜೇಗೌಡರಿಗೆ ಫೋನ್ ಮಾಡಿ ಈ ವಿಡಿಯೋ ರಿಲೀಸ್ ಮಾಡೋದಕ್ಕೆ ಹೇಳಿದ್ದು ಕುಮಾರಸ್ವಾಮಿನೇ ಅಂತ ಹೇಳಿದ್ರೆ 100 ಕೋಟಿ ನಿಮಗೆ ಕೊಡ್ತೀವಿ ಅನ್ನೋ ಆಫರ್ ಮಾಡಿದ್ರು ಅಂತ ದೇವರಾಜೇಗೌಡ ಆರೋಪ ಮಾಡ್ದ. ನಿನ್ನೆ SIT ಒಂದಿನಕ್ಕೆ ಆತನನ್ನು ಕಸ್ಟಡಿಗೆ ಪಡೆದುಕೊಂಡಿತ್ತಲ್ಲ, ಕಸ್ಟಡಿ ಮುಗಿದು ವಾಪಸ್ ಜೈಲಿಗೆ ಹೋಗೋ ಸಂದರ್ಭದಲ್ಲಿ ಅವರ ಆ ವಾಹನದಲ್ಲಿ ಕೂತ್ಕೊಂಡಿದ್ದ ಸಂದರ್ಭದಲ್ಲಿ ಈ ಹೇಳಿಕೆ ಕೊಟ್ಟ. ಈ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ಸ್ತಬ್ಧ ಮಾಡ್ತಿದೆ. 100 ಕೋಟಿ ಒಂದು ಪೆನ್ಡ್ರೈವ್ ಲೀಕ್ ಮಾಡೋದಕ್ಕೆ ಅಥವಾ ಪೆನ್ಡ್ರೈವ್ ಮಾಡಿದ್ದು ಬೇರೆಯವರು ಅಂತ ಹೇಳಿಸೋದಕ್ಕೆ 100 ಕೋಟಿ ಆಫರ್ ಮಾಡಿದ್ರು. 5 ಕೋಟಿನ ಕಂಟ್ರಿ ಕ್ಲಬ್ಬಲ್ಲಿ ಬಂದು ರೂಮ್ ನಂಬರ್ 101ಕ್ಕೆ ಬಂದು ಕೊಟ್ಟು ಹೋಗಿದ್ರು ಅನ್ನುವಂಥ ಆರೋಪ ಮಾಡಿದ್ರಲ್ಲ. ಸಿಸಿಟಿವಿ ತೆಗೆಸಿ ನೋಡೋಣ, ಸತ್ಯಾಸತ್ಯತೆ ಗೊತ್ತಾಗಲಿ ಅಂತ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ.